ಈ ಒಂದು ಚಟ್ನಿನ ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ಒಂದು ವಾರದವರೆಗೂ ಇಟ್ಕೊಬೋದು. ಅಷ್ಟು ಚೆನ್ನಾಗಿರುತ್ತೆ, ಹಾಗೆಯೇ ಕೆಡೋದಿಲ್ಲ, ಹಾಳಾಗೋದಿಲ್ಲ. ತುಂಬಾ ಟೇಸ್ಟಿಯಾಗಿರೋ ಸಿಂಪಲ್ಲಾಗಿ ಆದಷ್ಟು ಬೇಗನೆ ಆಗುವಂತಹ ಈ ಚಟ್ನಿನ ರೆಸಿಪಿನ ಒಂದು ಸಲ ನೀವು ಟ್ರೈ ಮಾಡಿ. ಈ ಒಂದು ಚಟ್ನಿ ಒಂದು ಸಲ ಮಾಡಿದ್ರೆ ದೋಸೆ, ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಚಪಾತಿಗೆ ಕಾಂಬಿನೇಷನ್ ಆಗಿ ಈ ಒಂದು ಚಟ್ನಿನ ಮಾಡ್ಕೊಂಡಿದ್ದೀನಿ. ನೀವು ಅನ್ನಕ್ಕೂ ಕೂಡ ಆಗುತ್ತೆ, ಇಲ್ಲ ದೋಸೆ ಮಾಡಿದ್ರೆ ದೋಸೆಗಾಗುತ್ತೆ, ರೊಟ್ಟಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಗೆ ಈ ಚಟ್ನಿ ಮಾಡೋಕ್ಕೆ ಮೇಯ್ನಾಗಿ ಬೇಕಾಗಿರೋದು ತೆಂಗಿನಕಾಯಿ, ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆಯೇ ಕೊತ್ತಂಬರಿ, ಜೀರಿಗೆ ಮತ್ತು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಇಷ್ಟು ಬೇಕಾಗುತ್ತೆ. ಒಗ್ಗರಣೆಗೆ ಕರಿಬೇವು, ಹಾಗೆಯೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಬೇಕಾಗುತ್ತೆ. ನೋಡಿ, ನಾನು ಒಂದು 3 ತೆಂಗಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ನಾವು ಇದನ್ನು ಎಷ್ಟು ದಿನ ಬೇಕಿದ್ರೂ ಸ್ಟೋರ್ ಮಾಡಿಟ್ಕೊಬೋದು. ಫ್ರಿಜ್ಜಲ್ಲಾದರೆ 1 ವಾರ ಇರುತ್ತೆ, ಆಚೆ ಕಡೆ ಆದರೆ ಒಂದು 3-4 ದಿನ ಇರುತ್ತೆ. ಈ ಚಳಿಗಾಲದಲ್ಲಿ ಹಾಳಾಗೋದಿಲ್ಲ. ನಾನು ಒಂದು 10-15 ಮೆಣಸಿನ್ಕಾಯಿನ ಈ ಥರ ಸುಟ್ಕೊತಾ ಇದ್ದೀನಿ. ಯಾವುದೇ ಆಯಿಲ್ ಹಾಕ್ತಾಯಿಲ್ಲ, ಹಾಗೇ ಸುಟ್ಕೊತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು 2 ಸ್ಪೂನಷ್ಟು ಜೀರಿಗೆ, ಆಮೇಲೆ ಕೊತ್ತಂಬರಿ, ಒಂದು 4 ಗೆಡ್ಡೆ ಸಿಪ್ಪೆ ಬಿಡಿಸಿರುವಂಥ ಬೆಳ್ಳುಳ್ಳಿ, ಹುಣಸೆಹಣ್ಣು ಒಂದು ಚಿಕ್ಕ ನಿಂಬೆಹಣ್ಣಿಗಾದ್ರದ್ದು ತೊಳೆದು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ ಇಷ್ಟನ್ನು ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಬರ್ಬೇಕು. ತುಂಬ ಸಿಂಪಲ್ಲಾಗಿ ಆಗುತ್ತೆ, ಚಿಕ್ಕ ಮಕ್ಕಳು ಕೂಡ ಮಾಡ್ಕೊಂಬಿಡ್ಬೋದು, ಅಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಈಗ ಇದೊಂದು ಪೇಸ್ಟ್ನ ನಾವು ಆಲ್ರೆಡಿ ತುರಿದು ಇಟ್ಕೊಂಡಿದ್ದೀವಲ್ವ, ಆ ತೆಂಗಿನಕಾಯಿಗೆ ಮಿಕ್ಸ್ ಮಾಡೋಣ ನೀಟಾಗೆ. ತೆಂಗಿನಕಾಯಿ ತುರಿಗೆ ಈ ಒಂದು ಪೇಸ್ಟ್ನ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಒಗ್ಗರಣೆ ಬೇಡ ಅಂದರೆ ಇಷ್ಟೇ ಮಾಡಿಕೊಂಡ್ರು ಚಟ್ನಿ ಚೆನ್ನಾಗುತ್ತೆ. ಟೇಸ್ಟು, ಉಪ್ಪು, ಖಾರ, ಹುಳಿ ಎಲ್ಲದೂ ಕೂಡ ಆಗಿದೆ, ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿಗೆ ಈ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕೈಗಳಿಂದ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲಿಗೆ 4 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು, ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ 6-7 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸಾಫ್ಟ್ ಆಗಬೇಕು ಈರುಳ್ಳಿ. ಈ ಚಟ್ನಿನ ಔಟ್ಸೈಡ್ ಹೋದಾಗ, ನಾವು ಹೊರಗಡೆ ಹೋದಾಗ, ಎಲ್ಲಾದರೂ ಮನೆಯಿಂದ ಎಲ್ಲಾದರೂ ಹೋಗಬೇಕಾಗಿರುತ್ತೆ, ಮನೇಲಿರೋರಿಗೆ ಅಡುಗೆ ಮಾಡಿಕ್ಬೇಕಾಗುತ್ತೆ, ಅವಾಗ ಚಪಾತಿ ಮಾಡಿ ಈ ಚಟ್ನಿ ಮಾಡಿದ್ರೆ 2 ದಿನ 3 ದಿನ ಇಟ್ಕೊಂಡು ತಿನ್ಬೋದು. ಸೊ ಯಾವುದೇ ಹಾಳಾಗೋದಿಲ್ಲ. ಫ್ರಿಜ್ ಇದ್ದರೆ 1 ವಾರ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಾಯಿ ಹಿಂಡಿ ಅಂತಾರೆ, ಮತ್ತು ಕಾಯಿ ಚಟ್ನಿ ಅಂತಲೂ ಅಂತಾರೆ. ಅಂದರೆ ಡಿಫ್ರೆಂಟಾಗಿ ಮಾಡೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ಥರ ಮಾಡಿಟ್ಕೊಂಡ್ರೆ ನಾವು ರೊಟ್ಟಿ ಏನಾದರೂ ಮಾಡಿದ್ರೆ ತಿನ್ಬೋದು ಹಾಕ್ಕೊಂಡು, ಇಲ್ಲ ರೈಸ್ ಮಾಡಿದ್ರೆ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಿದ್ರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಬಂದಿದೆ, ಇನ್ನೂ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. 2 ನಿಮಿಷ ಸಾಕು, ತುಂಬ ಹೊತ್ತೇನು ಫ್ರೈ ಮಾಡ್ಕೊಳೋ ಅವಶ್ಯಕತೆ ಇರೋದಿಲ್ಲ. ಚಟ್ನಿ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ,
ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈಗ ಸ್ಟವ್ ಆಫ್ ಮಾಡಿ ನಾನು ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಜೊತೆ ಸರ್ವ್ ಮಾಡ್ಕೊತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವೀಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.